ದೇವ್ರು ಕೊಟ್ಟಾಗ ಬರೋದಲ್ಲ, ಕೊಡೋಕ್ಕಿಂತ ಮುಂಚೆ ಬಾ, ದೇವ್ರ ಬಳಿ ತಗ್ಗಿಸ್ಕೊ, ದೇವ್ರನ್ನ ಕೇಳು, ಆತ ನಂಬಿಗಸ್ತಿಕೆಯಲ್ಲಿರು, ಪ್ರಾರ್ಥಿಸು. ಕರ್ತನ ಖಂಡಿತ ನಿನಗೆ ಆ ಸಮಯ ಇಟ್ಟಿದ್ದಾನೆ. ಖಂಡಿತ ಕರ್ತನ ನಿನ್ನ ಸಾಲನೋ, ನಿನ್ನ ಬಾಧೆನೋ, ರೋಗನೋ, ನಿನ್ನ ಗರ್ಭಫಲನೋ, ಕರ್ತನ ನಿನ್ನ ಜೀವಿತದಲ್ಲಿ ಏನು ಬೇಕು ಅವೆಲ್ಲವನ್ನು ಬಿಡುಗಡೆ ಕೊಡ್ತಾನೆ. ಎಲಿಜಬೆತಳಿಗೆ ಸರಿಯಾದ ರೈಟ್ ಟೈಮ್ ಬಂತು. ಆಕೆ ಪ್ರಾಯ ಮೀರಿದವಳಾಗಿದ್ದಾಳೆ. ಎಷ್ಟೋ ನೋವುಗಳು, ಅವಮಾನಗಳು. ಈಗ ಹೇಳ್ತಿದ್ದಾಳೆ, ಕರ್ತನು ನನಗೆ ಈ ರೀತಿಯಾಗಿ ಮಾಡಿ ಜನರು ನನ್ನ ಮೇಲಿದ್ದಂಥ ತಪ್ಪಾದ ಅಭಿಪ್ರಾಯ, ಜನರು ನನ್ನ ಮೇಲೆ ಹೊರಿಸ್ತಿದ್ದಂಥ ಮಾಡ್ತಿದ್ದಂಥ ಅವಮಾನವನ್ನು ತಪ್ಪಿಸಿದ್ದಾನೆ. ಕಡೆದಾಗಿ ಒಂದು ವಚನ ಹೇಳ್ತಾಳೆ, ಏನಂತ ನೋಡಿ ಅಲ್ಲಿ, ಪರಿಹಾರ. ಏನಂತ ಹೇಳಿ, ಪರಿಹರಿಸಿದ್ದಾನೆ. ನನಗಿದ್ದ ಅವಮಾನವನ್ನು ಪರಿಹರಿಸಿದ್ದಾನಲ್ಲ. ನಿನಗಿರುವಂಥ ಪ್ರತಿ ಪರಿಸ್ಥಿತಿಗೆ ಪರಿಹಾರ ಯೇಸು ಕ್ರಿಸ್ತನಲ್ಲಿ ಮಾತ್ರ ಉಂಟು. ನಾನು ಕೂಗಿ ಹೇಳ್ತೀನಿ, ಈ ಲೋಕದಲ್ಲಿ ಎಲ್ಲೂ ಇಲ್ಲ ಒಬ್ಬ ಮನುಷ್ಯನಿಗೆ. ನೀನು ಸಮಾಧಾನ ಇಲ್ಲದಿದೆಯಾ, ಕಷ್ಟದಲ್ಲಿದೆಯಾ, ಬಂಜೆತನದಲ್ಲಿದೆಯಾ, ವ್ಯಾಧಿಲಿದೆಯಾ, ಸಾಲದಲ್ಲಿದೆಯಾ, ಇಕ್ಕಟ್ಟಾದ ಪರಿಸ್ಥಿತಿಲಿದೆಯಾ, ಪ್ರತಿ ಪರಿಹಾರಕ್ಕೆ, ಪ್ರತಿ ಪರಿಸ್ಥಿತಿಗೆ ಪರಿಹಾರ ಯೇಸು ಕ್ರಿಸ್ತನ ಮಾತ್ರ. ಆತ ನೀನು ಧರ್ಮ ಬದಲಾಯಿಸ್ಕೊಂಡು ಬಾ ಅಂತ ಕರೆಯಲ್ಲ, ನೀನು ಜಾತಿ ಬಿಟ್ಟು ಬಾ ಅಂತ ಕರೆಯಲ್ಲ, ನೀನು ಹೃದಯ ಕೊಟ್ಟು ಮನಸ್ಸಾರೆ ನಂಬಿ ಬಾ ಅಂತ ಹೇಳ್ತಾನೆ ಅಷ್ಟೇ. ನೀನು ಜಾತಿ ಬೇಕಾಗಿಲ್ಲ ದೇವರಿಗೆ, ನೀನು ಬದಲಾಯಿಸ್ಕೊಂಡ್ರು ಅಷ್ಟೇ, ಬದಲಾಯಿಸ್ಕೊಳ್ತಾರೆ ಅಷ್ಟೇ. ದೇವರು ಅದನ್ನು ಕೇಳಲ್ಲ, ನೀನು ಹೃದಯ ಬದಲಾಯಿಸ್ಕೊಂಡು ಬಾ, ನನ್ನ ಮೇಲೆ ವಿಶ್ವಾಸ ಇಟ್ಟು ಬಾ. ಪ್ರತಿ ಪರಿಸ್ಥಿತಿಗೆ, ಪ್ರತಿ ಪ್ರಶ್ನೆಗೆ, ಪ್ರತಿ ಕಾರ್ಯಕ್ಕೂ ಆತನು ಮಾತ್ರ ಪರಿಹಾರ ಅನ್ನೋದು ಮರಿಬೇಡಿ. ಈ ಜಗತ್ತಲ್ಲಿ ಇರುವಂಥ ಪ್ರತಿ ಸಮಸ್ಯೆಗೂ, ಪ್ರತಿ ಪ್ರಶ್ನೆಗೂ ಉತ್ತರ ಪರಿಹಾರಕ ಯೇಸು ಕ್ರಿಸ್ತನು ಮಾತ್ರ. ಆದರೆ ನಾನು ಇಷ್ಟು ದಿನ ಪ್ರಾರ್ಥನೆ ಮಾಡ್ತಿದ್ದೀನಿ, ನನಗೆ ಯಾಕೆ ಪರಿಹಾರ ಮಾಡಲ್ಲ? ನೀನು ರೈಟ್ ಟೈಮ್ ಬಂದಿಲ್ಲ, ನೀನು ರೈಟಾಗಿ ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಿಲ್ಲ, ಸರಿಯಾಗಿ ನೀನು ಮನ ತಿರುಗಿಲ್ವೇನೋ, ಮನ ತಿರುಗು, ದೇವರಲ್ಲಿ ತಗ್ಗಿಸಿಕು, ದೇವ್ರ ಕೇಳು. ಸರಿಯಾದ ರೈಟ್ ಟೈಮ್ ಒಂದು ದೇವ್ರ ಈ ವರ್ಷ ನೀನು ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ. ಈ ವರ್ಷ ನೀನು ನಂಬಬೇಕು. ಈಗ ನಂಬಿಕೆಯಿಂದ ಹೇಳು, ಸೈತಾನ ನಿನ್ನಲ್ಲಿ ಏನೆಲ್ಲ ಊದಿ ಇಟ್ಬಿಟ್ಟಿದ್ದ, ನಿನಗೆ ಒಳ್ಳೇದಾಗಲ್ಲ, ನಿನ್ನ ಕುಟುಂಬ ಒಳ್ಳೇದಾಗಲ್ಲ, ನಿನ್ನ ಮಕ್ಕಳಾಗಲ್ಲ, ನೀನು ಸಾಲ ಹೋಗಲ್ಲ, ನೀನು ದರಿದ್ರ ಹೋಗಲ್ಲ, ನಿನ್ನ ರೋಗ ಹೋಗಲ್ಲ, ನಿನ್ನ ಚಿಂತೆ ಹೋಗಲ್ಲ, ಸಾಯಗಂಟ ಮಾತ್ರ ನುಂಗ್ಲೇಬೇಕು, ನೀನು ಹಿಂಗೆ ಇರಬೇಕು, ನೀವು ಮನೆ ಕಟ್ಕೊಳಕ್ಕಾಗಲ್ಲ, ಏನೆಲ್ಲ ಅಂತ ಊದ್ಬಿಟ್ಟಿದ್ದ. ಅವ್ನಿಗೆ ನೀನು ಹೇಳು, ಎಲಿಜಬೆತ್ ಹೇಳ್ದಂಗೆ, ಹಲ್ಲೆಲೂಯಾ. ಏನಂತ ಹೇಳ್ತಿ? ಕರ್ತನು ಈ ಕಾಲದಲ್ಲಿ ಹೇಳಿ ಅರಿಕೆ ಮಾಡಿ, ಕರ್ತನು ಸೈತಾನ ನೋಡಿ ಹೇಳು, ನಿನ್ನ ಸಮಸ್ಯೆಗಳು ನೋಡಿ ಹೇಳು, ಕರ್ತನು ಈ ವರ್ಷದಲ್ಲೇ ನನ್ನ ಎಲ್ಲ ತಡೆಗಳನ್ನು ತೆಗಿತಾನೆ. ಬಾಯಿ ತೆಗೆದು ನಂಬಿಕೆಯಿಂದ ಹೇಳಿ, ಹೊಂದಿಕೊಳ್ಳಿ ಪ್ರೇರೆ. ಕರ್ತನು ಈ ಕಾಲದಲ್ಲೇ ನನ್ನನ್ನು ಪರಾಮರಿಸುತ್ತಾನೆ, ಕರ್ತನು ಈ ಕಾಲದಲ್ಲೇ ನನ್ನ ಗುಣಪಡಿಸ್ತಾನೆ, ಕರ್ತನು ಈ ಕಾಲದಲ್ಲೇ ನನ್ನ ಮಕ್ಕಳಿಗೆ ಒಳ್ಳೆ ಭವಿಷ್ಯತನ್ನು ಕಟ್ಟಿಕೊಡ್ತಾನೆ, ಈ ಕಾಲದಲ್ಲಿ, ಈ ವರ್ಷದಲ್ಲೇ ನನ್ನ ಮಕ್ಕಳಿಗೆ ವಿವಾಹಗಳು ನಡೀತದೆ, ಈ ಕಾಲದಲ್ಲೇ ನಾನು ಗರ್ಭವನ್ನು ಧರಿಸಿಕೊಳ್ತೀನಿ. ಹೇಳ್ರಿ ನಂಬಿಕೆಯಿಂದ ಹೇಳಿ, ನಿಮ್ಮ ಮಕ್ಕಳ ಮೇಲೆ ನೀವುಗಳು ಯಾರು ಗರ್ಭ ಧರಿಸ್ಕೊಂಡಿಲ್ಲ ಹೇಳಿ, ಈ ಕಾಲದಲ್ಲೇ ನಿಮಗಿರೋಂಥ ನಂಬಿಕೆಯಲ್ಲಿ ಹೊಂದ್ಕೊಳ್ರಿ. ನೀವು ಸುಮ್ಮನೆ ಇರೋಕೆ ಅರ್ದಿಲ್ಲ, ನೀವು ಬಾಯಿ ತೆಗೆದು ನಂಬಿಕೆಯಲ್ಲಿ ಹೇಳಿ ಅರಕೆ ಮಾಡುವಾಗ ಅದನ್ನು ಹೊಂದ್ಕೊಳ್ತೀರಿ. ನೀವು ಸಾಲದಲ್ಲಿದ್ದೀರಾ, ಚಿಂತೆಯಲ್ಲಿದ್ದೀರಾ, ದೇವ್ರು ನೋಡಿ ಹೇಳ್ತಿದ್ದಾನೆ, ಈಗ ಎಲಿಜಬೆತ್ ಹೇಳ್ತಾರೆ, ನೀವು ಹೇಳ್ಬೇಕು ನಂಬಿಕೆಯಿಂದ, ಈ ಕಾಲದಲ್ಲಿ, ಈ 2026 ಸೈತಾನ ನಿನಗೆ ಸವಾಲು, ನಿನ್ನ ಮುಂದೆ ನಾನು ಆಶೀರ್ವದಿಸಲ್ಪಡ್ತೇನೆ, ಈ ಸೇವೆ ಉನ್ನತವಾಗಿ ನಡೀತದೆ. ನನ್ನ ಮಕ್ಕಳ ಜೀವಿತದಲ್ಲಿ ವಿವಾಹ ಕಾರ್ಯಗಳು ನಡೀತದೆ, ನನಗಿರುವ ಅವಮಾನಗಳು ದೇವರು ತೆಗೆದುಹಾಕ್ತಾನೆ, ನನ್ನ ಜೀವಿತದಲ್ಲಿ ವಿವಾಹ ಕಾರ್ಯಗಳು ನಡೀತದೆ, ನನ್ನ ಸಾಲಗಳು ತೀರಿ ಹೋಗ್ತದೆ, ಜಮೀನು ಕೇಸ್ಗಳು ಹೊಡೆದಾಕ್ತಾನೆ, ದೇವರು ನನ್ನ ವರ್ಷವಾಗಿ ಜಯವನ್ನು ಕೊಡ್ತಾನೆ. ಬಾಯಿ ತೆಗೆದು ಹೇಳಿ ನಿಮಗಿರುವ ಸಮಸ್ಯೆನ ಅರಕೆ ಮಾಡಿ ಪ್ರಾರ್ಥಿಸ್ತಾ ಹೇಳು, ರೈಟ್ ಟೈಮ್, ಇದು ಸರಿಯಾದ ಸಮಯ. 2026 ಕರ್ತನ ಕಣ್ಣುಗಳು ನಿನ್ನನ್ನು ಕಾಣ್ತಾ ಇದೆ, ಕರ್ತನ ನಿನ್ನ ನೆನಪು ಮಾಡಿಕೊಂಡಿದ್ದಾನೆ. ದೇವರ ವಾಕ್ಯ 115ನೇ ಕೀರ್ತನೆ ಹೇಳ್ತದೆ, ಸಣ್ಣವರು ಮೊದಲುಗೊಂಡು ದೊಡ್ಡವರ ತನಕ ನಾನು ಜ್ಞಾಪಕ ಮಾಡಿಕೊಂಡಿದ್ದೀನಿ. ದೇವರು ನಿನ್ನ ನೆನಪು ಮಾಡಿಕೊಂಡಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ನಂಬಿರೋರು ನಂಬಿಲ್ದೇದವ್ರನ್ನು ಕೂಡ ದೇವ್ರು ನೆನಪು ಮಾಡ್ಕೊಳ್ತಾನೆ. ದೇವರ ವಾಕ್ಯ ಹೇಳ್ತದೆ, ನೀತಿವಂತರನ್ನ ಅನೀತಿವಂತರನ್ನ ಸೂಕ್ಷ್ಮವಾಗಿ ನೋಡ್ತಾನಂತೆ, ಅವರ ಕಷ್ಟಗಳಿಗೆ, ಪ್ರಯಾಸಗಳಿಗೆ, ಅವಮಾನಕ್ಕೆ, ಕಣ್ಣೀರಿಗೆ ತಕ್ಕ ಹಾಗೆ ಪ್ರತಿಫಲ ಕೊಡ್ತಾನಂತೆ. ನೀನು ಕರ್ತನ ನಂಬಿರ್ಬೋದು, ನಂಬದೇ ಇರ್ಬೋದು, ಕರ್ತನ ರೈಟ್ ಟೈಮ್, ಇವತ್ತು ಸರಿಯಾದ ಸಮಯಕ್ಕೆ ಬಂದಿದ್ದೀ. ಕರ್ತ ನಿನ್ನ ಕೂಗಿ ಹೇಳ್ತಿದ್ದಾನೆ, ನಿನ್ನ ಪ್ರತಿ ಪರಿಸ್ಥಿತಿಗಳಿಗೆ ಪರಿಹಾರ ಯೇಸು ಆಗಿದ್ದಾನೆ. ಡಾಕ್ಟ್ರ್ ಹೇಳ್ಬಿಟ್ರು ನೀನು ಗರ್ಭವತಿ ಆಗಲ್ಲ ಅಂತೇಳಿ, ಅದು ನಾನು ಯೇಸು ಕೂಗಿ ಹೇಳ್ತಿದ್ದಾನೆ, ಈ ವರ್ಷ ರೈಟ್ ಟೈಮ್ ನಿನ್ನ ಜೀವಿತದಲ್ಲಿ. ಡಾಕ್ಟ್ರ್ ಏನು ಹೇಳಿರ್ಬೋದು, ನಿನ್ನ ಚರಿತ್ರೆ, ನಿನ್ನ ಹಣೆ ಬರ, ನಿನ್ನ ಜಾತಕಗಳು ಸರಿ ಇಲ್ಲದೆ ಇರ್ಬೋದು, ರೈಟ್ ಟೈಮ್ ನಾನು ದೇವ್ರು ಹೇಳ್ತಿದ್ದಾನೆ, ನಿನ್ನ ಜಾತಕ, ನಿನ್ನ ತಾಯಿ ಏನಂತೆ, ನಿನ್ನ ಎಲ್ಲ ಚರಿತ್ರೆನ ಬದಲಾಯಿಸುವಂಥ ವರ್ಷ ಇದು.
ನೀನು ಕಾಣದಿರೋ ಅದ್ಭುತಗಳು ಈ ವರ್ಷ ಕಾಣಲ್ಪಡ್ತೀವಿ. ಎಷ್ಟೋ ಇಂಟರ್ವ್ಯೂ ಹಾಕಿದ್ದೇನೆ, ಫೇಲ್ ಆಗಿರ್ಬೋದು. 2026 ಬಾ ಕರ್ತನು ಪ್ರಕಟಿಸ್ತಿದ್ದಾನೆ. ರೈಟ್ ಟೈಮ್, ಸರಿಯಾದ ಸಮಯ, ನಿನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನ ಮಾಡ್ತಾನೆ. ಸೋತೋಗ್ಬೇಡ. ಕರ್ತನ ಸುತ್ತಿಸು, ಕಣ್ಣುಗಳು ಮುಚ್ಚಿ ದೇವರನ್ನು ಸುತ್ತಿಸಿ ಪ್ರಾರ್ಥಿಸ್ತಾರು. ಹೇಳು ಇದು ಸರಿಯಾದ ಸಮಯ. ಯಾರಿಗೋಸ್ಕರ ನಾನು ಚರ್ಚೆಗೆ ಬಂದೆ? ನನಗೆ ಅದ್ಭುತ ಮಾಡ್ಬಿಟ್ಟ ದೇವರು. ಯಾರಿಗೋಸ್ಕರ ನಾನು ಬಂದೆ? ನನ್ನೊಟ್ಟಿಗೆ ಮಾತಾಡ್ಬಿಟ್ಟ ಯೇಸು. ನಾನು ನಂಬುತ್ತೀನಪ್ಪ, ನನ್ನ ಪರಿಸ್ಥಿತಿಗಳು ಬದಲಾಯಿಸ್ತೀನಿ. 2026 ನಾನು ಅದ್ಭುತಗಳು ಕಾಣ್ತೀನಿ ಯೇಸುವಿನ ನಾಮದಲ್ಲಿ ಅಂತ ಹೇಳು. ಯೇಸುವಿನ ನಾಮದಲ್ಲಿ ಅದ್ಭುತಗಳು ಕಾಣ್ತೀನಿ. ಯೇಸುವಿನ ನಾಮದಲ್ಲಿ ನಿನ್ನ ಕುಟುಂಬ ಬದಲಾಗ್ತದೆ. ಯೇಸುವಿನ ನಾಮದಲ್ಲಿ ನಿನ್ನ ರೋಗ ಹೋಗಿ ಆರೋಗ್ಯ ಬರ್ತದೆ. ಯೇಸು ನಾಮದಲ್ಲಿ ನಿನ್ನ ಕಣ್ಣೀರು ಅಂತ್ಯವಾಗ್ತದೆ. ಯೇಸುವಿನ ನಾಮದಲ್ಲಿ ನಿನ್ನ ಕಣ್ಣೀರು ನಾಟ್ಯವಾಗಿ ಬದಲಾಗ್ತದೆ. ನೀನು ಸಂತೋಷಿಸ್ತಿ. ಯೇಸುವಿನ ನಾಮದಲ್ಲಿ ಎಲ್ಲಿ ನಿನ್ನ ತಲೆಯನ್ನು ತಗ್ಗಿಸಲ್ಪಟ್ಟಿದೆಯೋ, ನಿನ್ನ ಕುಟುಂಬ ಅವಮಾನ ಪಡ್ತು, ನಿನ್ನ ಮಕ್ಕಳು ಅವಮಾನ ಪಟ್ಟು, ನಿನ್ನ ಗಂಡ ಹೆಂಡತಿ ತಲೆ ತಗ್ಗಿಸಿದ್ರು, ಕರ್ತನ ಈ ವರ್ಷ ಅಲ್ಲೇ ತಲೆ ಎತ್ತುತ್ತಾನೆ. ಆ ಪರಿಸ್ಥಿತಿಯಲ್ಲಿ ತಲೆ ಎತ್ತುತ್ತಾನೆ ದೇವರು. ಕರ್ತನ ಹೇಳ್ತಿದ್ದಾನೆ, ಇದು ಸರಿಯಾದ ಸಮಯ. ನಿನಗೆ ಸರಿಯಾದ ಸಮಯ. ಏನು ನಾನು ಅರಿಕತೆ ಹೇಳ್ತಿಲ್ಲ, ನಾನೇನೋ ನಿನ್ನ ಮೆಚ್ಚಕ್ಕೆ ಹೇಳ್ತಿಲ್ಲ. ದೇವ್ರು ನಿನ್ನೊಟ್ಟಿಗೆ ಮಾತನಾಡ್ತಿರೋದನ್ನು ನೀನು ನಂಬು ಮನಸಾರೆ. ಹೌದು ಸ್ವಾಮಿ, ಇದು ಸರಿಯಾದ ವರ್ಷ. ಕಳೆದ ವರ್ಷ ಎಲ್ಲ ನಾನು ಪ್ರಾಮಾಣಿಕವಾಗಿ ಈ ಕಣ್ಣೀರಿಂದ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿದೆ, ನಾನು ಅಭಿಷೇಕಕ್ಕಾಗಿ ಪ್ರಾರ್ಥನೆ ಮಾಡಿದೆ. ಕರ್ತನೇ, ಹೌದು ಸ್ವಾಮಿ, ಸೇವೆಗಾಗಿ ಪ್ರಾರ್ಥಿಸಿದೆ, ಅಥವಾ ನಾನು ದೇವರೇ ಆತ್ಮಿಕ ವಿಷಯದಲ್ಲಿ ಪ್ರಾರ್ಥನೆ ಮಾಡಿದೆ, ನನ್ನ ಕುಟುಂಬ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡಿದೆ, ಗರ್ಭ ಫಲಕ್ಕಾಗಿ ಪ್ರಾರ್ಥನೆ ಮಾಡಿದೆ, ಇತರ ರಕ್ಷಣೆ ಹೊಂದಲಿ ಅಂತ ಪ್ರಾರ್ಥನೆ ಮಾಡಿದೆ, ನನ್ನ ಕುಟುಂಬ ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡಿದೆ, ನಾನು ಕೆಲವೊಂದು ಬಿಡುಗಡೆ ಆಗಬೇಕಂತ ಪ್ರಾರ್ಥನೆ ಮಾಡಿದೆ. ದೇವರೇ, ಕಳೆದ ವರ್ಷ ಆಚೆ ವರ್ಷ ಪ್ರಾಮಾಣಿಕವಾಗಿ ಪ್ರಾರ್ಥನೆ ಮಾಡ್ತಿದ್ದೆ, ಏನು ಪ್ರತಿಫಲ ಕಾಣಲಿಲ್ಲ. ಆದರೆ ನೀನು ಹೇಳ್ತಿದ್ದಿ, ಕರ್ತನೇ, ನಾನು ಪರಿಸ್ಥಿತಿ ನೋಡಲ್ಲ, ನಾನು ಯಾಯಿರನ ಥರ ನಿನ್ನ ಮಾತಿನ ಮೇಲೆ ವಿಶ್ವಾಸ ಇಡ್ತೀನಿ. ಯಾಯಿರನ ಮಗಳು ಸಾಯ್ತಿದ್ದಾಳೆ, ಯೇಸುವಿನ ಬಳಿಗೆ ಓಡಿ ಬಂದ. ಈಗ ಬಂದು ಆಕೆ ಮೇಲೆ ಕೈ ಇಟ್ಟರೆ ಆಕೆ ಬದುಕುತ್ತಾಳೆ. ಡಾಕ್ಟ್ರೆಲ್ಲ ಕೈ ಬಿಟ್ಬಿಟ್ಟಿದ್ದಾರೆ. ಇನ್ನೇನೋ ಜೀವ ಮರಣದ ಮಧ್ಯದಲ್ಲಿ ಹೋರಾಟ ಮಾಡ್ತಿದ್ದಾಳೆ. ನನಗಿರೋದು ಒಬ್ಬಳೇ ಮಗಳು. ಯಾಯಿರ ಓಡಿ ಬಂದು ಯೇಸ್ವಾಮಿ ತ ಬೇಡ್ಕೊತಿದ್ದಾನೆ. ಯೇಸ್ವಾಮಿ ಅಂದ್ರೆ, ನಡಿಯಪ್ಪ ಬರ್ತೀನಿ. ಹೋಗೋದ್ರಲ್ಲಿ ಮಗಳು ಸತ್ತೋಗ್ಬಿಟ್ಲು. ಓಡ್ ಬರ್ತಿದ್ದಾನೆ ಮನೆಯಿಂದ. ಯಾಯಿರನ ಮನೆಯಿಂದ ಓಡ್ ಬರ್ತಿದ್ದಾನೆ ಒಬ್ಬ ವ್ಯಕ್ತಿ. ಓಡ್ ಬಂದು ಹೇಳ್ತಿದ್ದಾನೆ, ರಸ್ತೆ ಹತ್ರದಲ್ಲೇ ಮಧ್ಯ ರಸ್ತೆಯಲ್ಲಿ ಹೇಳ್ತಿದ್ದಾನೆ, ನೀನು ಸ್ವಾಮಿಗೆ ತೊಂದರೆ ಕೊಡಬೇಡ, ಯೇಸ್ವಾಮಿಗೆ ಸುಮ್ಮನೆ ತೊಂದರೆ ಕೊಡಬೇಡ, ನಿನ್ನ ಮಗಳು ಸತ್ತೋದ್ಲು, ತೀರಿ ಹೋದ್ಲು, ಹೋಗಿ ಸಮಾಧಿ ಕಾರ್ಯ ಮಾಡು. ಅಯ್ಯಯ್ಯೋ, ಯೇಸ್ವಾಮಿ ಬೇಗ ಬಂದಿದ್ದು, ನನ್ನ ಮಗಳು ಬದುಕ್ತಿದ್ಲ. ಈಗ ಯೇಸು ಸ್ವಾಮಿ ಮಕ ನೋಡ್ತಿದ್ದಾನೆ ಯಾಯಿರನು. ಪರಿಸ್ಥಿತಿ ಒಂದು ಕಡೆ, ಒಬ್ಬಳೇ ಮಗಳು ಸತ್ತೋದ್ಲು, ಆ ಸುದ್ದಿ ಕೇಳಿದ್ದಾನೆ. ಈಗ ಯೇಸ್ವಾಮಿ ಕರ್ಕೊಂಡೋಗಿ ಏನು ಉಪಯೋಗ ಆಯ್ತದೆ? ಏನು ಮಾಡಲಿ? ಈ ಮುಂದೆ ಏನು? ಆದರೆ ಯೇಸ್ವಾಮಿ ನೋಡುವಾಗ ಯೇಸ್ವಾಮಿ ಅಂದರು, ಯಾಯಿರನೇ, ನೀನು ಈ ಪರಿಸ್ಥಿತಿ ಏನು ಕೇಳಿದ್ಯೋ, ನಿನ್ನ ಮಗಳು ಸತ್ತೋಗಿರ್ಬೋದು, ಅದನ್ನು ನೋಡಿ ನಂಬಿಕೆ ಕಳ್ಕೊಬೇಡ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ದೇವ್ರು ಹೇಳ್ತಿದ್ದಾನೆ, ನಿನ್ನ ಪರಿಸ್ಥಿತಿ ಏನಾಗಿರ್ಬೋದು, ಇವತ್ತು ನೀನು ಯಾವ ಪರಿಸ್ಥಿತಿಲಿ ಆದು ಬಂದಿರ್ಬೋದು, ಪರಿಸ್ಥಿತಿ ನೋಡಿ ಸೋತೋಗ್ಬೇಡ. ಓ ಸ್ತೋತ್ರ. ದೇವ್ರು ಹೇಳ್ತಿದ್ದಾನೆ, ನಂಬಿಕೆ ಮಾತ್ರ ಇರಲಿ, ನಿನ್ನ ಮಗಳು ಬದುಕ್ತಾಳೆ. ಆಗ ಯಾಯಿರನಂದ, ಆಯಿತು ಸ್ವಾಮಿ, ನನ್ನ ಮಗಳ ಪರಿಸ್ಥಿತಿ ನೋಡಲ್ಲ, ನಾನು ನಿನ್ನ ಪಕ್ಷ ನಿಂತ್ಕೊಂಡು ನಿನ್ನ ಮಾತಿನ ಮೇಲೆ ನಾನು ವಿಶ್ವಾಸ ಇಡ್ತೀನಿ. ಸ್ವಾಮಿ ಹೋದ್ರು, ಸತ್ತೋಗಿರೋ ಮಗಳನ್ನು ಬದುಕಿಸಿಕೊಟ್ಲು ವಾಪಸ್. ಅಲ್ಲೆಲ್ಲೋಯ್ಯ. ಸ್ವಾಮಿ ಹೇಳ್ತಾರೆ, ಅದು ನಿನ್ನ ಆಯುಷ್ಗಳು ತೀರಿ ಹೋಗಿರ್ಬೋದು, ನಿನ್ನ ದಿನಗಳು ಇಲ್ಲದೆ ಇರ್ಬೋದು, ನಿನ್ನ ಶರೀರದಲ್ಲಿ ಆರೋಗ್ಯ ಇಲ್ಲದೆ ನಿಂತ್ಕೊಳ್ಳೋಕ್ಕಾಗದೆ ದುಡಿಯೋಕ್ಕಾಗದೇ ಇರೋ ಪರಿಸ್ಥಿತಿ ನಿನಗಿರ್ಬೋದು, ನಿನ್ನ ಕೈಗಳೆಲ್ಲ ಜೊಳ್ಳು ಬಿದ್ದಿರ್ಬೋದು, ನಿನ್ನ ಆಸೆ ಎಲ್ಲ ನಿರಾಸೆ ಆಗಿರ್ಬೋದು. ನೀನು ಇನ್ನು ಮುಂದೆ ಕನಸಿಲ್ಲ, ನಿರೀಕ್ಷೆ ಇಲ್ಲ, ಆಸೆ ಇಲ್ಲ, ನಂಬಿಕೆನೇ ಇಲ್ಲ ಅಂತ ಜೀವಿತ ನಾನು ಜೀವಿಸ್ತಾ ಇದ್ದೀನಿ. ಇನ್ನೇನೋ ಊರು ಹೋಗುವಂತ ಇದೆ, ಕಾಡ್ಬಾ ಅಂತ ಇದೆ ಅನ್ನೋ ಪರಿಸ್ಥಿತಿಲಿ ನಾನು ಎದುರು ನೋಡ್ತಿದ್ದೀನಿ. ಮರಣ ದಿನಗಳು ನಾನು ತಟ್ಟುತ್ತಿದ್ದೀನಿ ಅನ್ನೋ ಪರಿಸ್ಥಿತಿಲಿ ಇರ್ಬೋದು. ನಾನು ಯಾರಿಗಾಗಿ ಕಾದಿರಲಿ, ಇನ್ಯಾವ ಕಾರ್ಯ ಮಾಡಲಿ, ಅಯ್ಯೋ ಯಾವುದು ನಂಬಿದ್ರು, ಯಾವುದು ಕೈ ಹಾಕಿದ್ರು, ಎಲ್ಲ ಅರ್ಧ ಎಲ್ಲ ಪರಿಸ್ಥಿತಿಗಳು ಬಿದ್ದೋಯ್ತು. ಇನ್ಯಾವುದಕ್ಕಾಗಿ ನಾನು ಕಾದಿರಲಿ, ಇನ್ಯಾವುದನ್ನು ಹುಡುಕ್ಲಿ, ತಟ್ಲಿ, ಇನ್ಯಾವುದನ್ನು ಬೇಡ್ಕೊಳ್ಳಿ ಅನ್ನೋ ಪರಿಸ್ಥಿತಿಲಿ ನೀನು ಇರ್ಬೋದು. ದೇವ್ರು ಹೇಳ್ತಿದ್ದಾನೆ, 2026 ಸರಿಯಾದ ಸಮಯ. ಸೋತೋಗ್ಬೇಡ, ವಿಶ್ವಾಸ ಮಾತ್ರ ಇರಲಿ. ನಿನ್ನ ಪರಿಸ್ಥಿತಿಗಳೆಲ್ಲನೂ ಬದಲಾಯಿಸ್ತೀನಿ.